ತಿಂಗಳಾನ್ಗಟ್ಲೆ ಈಗ ಆಲ್ರೆಡಿ ವಿದ್ಯಾರ್ಥಿಗಳೆಲ್ಲ ಸೇರಿ ನೀಟ್ ಕ್ವಶನ್ ಪೇಪರ್ ಏನು ಸೋರಿಕೆ ಆಗಿತ್ತು ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಹಲವಾರು ಪಕ್ಷಗಳವರು ಲೀಡರ್ಸ್ ಗಳಾಗಿರ್ಬೋದು, ಆಮೇಲೆ ಸೆಲೆಬ್ರಿಟೀಸ್ ಆಗಿರ್ಬೋದು, ಸಪೋರ್ಟ್ ಮಾಡ್ತಾನೆ ಇದ್ರು. ಈಗ ಇಷ್ಟು ದಿನ ಸೈಲೆಂಟ್ ಆಗಿರೋ ಬಿಜೆಪಿ ಸರ್ಕಾರ ಈಗ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಮೋದಿ ಅವರು ಅವರ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಅದರಲ್ಲಿ ನಾವು ವಿದ್ಯಾರ್ಥಿಗಳ ಜೊತೆಗಿದ್ದೀವಿ, ಅವ್ರ ಭವಿಷ್ಯ ಅವ್ರ ಕಲ್ಯಾಣನೇ ನಮಿಗೂ ಕೂಡ ಇಂಪಾರ್ಟೆಂಟೇ. ಹಾಗಂತ ವಿದ್ಯಾರ್ಥಿಗಳ ಮೇಲೆ ಏನೇನ್ ಅನ್ಯಾಯ ಆಗಿದೆ ಅದಕ್ಕೆಲ್ಲ ಸೂಕ್ತ ಕ್ರಮಗಳನ್ನ ನಾವು ತಗೊಂತೀವಿ. ಅದಲ್ದೇ ಯಾರ್ಯಾರು ಇದಕ್ಕೆ ಕಾರಣ ಆಗಿದಾರೋ ಅವ್ರಿಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಕ್ಕೆ ನಾವು ಆಲ್ರೆಡಿ ಆದೇಶ ಮಾಡಿದೀವಿ. ಇದಕ್ಕೋಸ್ಕರನೇ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗಳನ್ನ ನಿರ್ಮಿಸ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಈ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಒಂದು ಪೋಸ್ಟ್ ಎಷ್ಟು ಮಟ್ಟಿಗೆ ಅವ್ರಿಗೆ ಸಮಾಧಾನ ತಂದ್ಕೊಡುತ್ತೆ? ಹಾಗಿದ್ರೆ ಇಷ್ಟಕ್ಕೆ ಇವರು ಹೋರಾಟ ಪ್ರತಿಭಟನೆ ನಿಲ್ಲಿಸ್ತಾರ? ಇದಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಏನ್ ಪ್ರತಿಕ್ರಿಯೆ ಕೊಡ್ತಾರೆ? ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಂದ ಎಲ್ಲ ಆಗುತ್ತಾ ಬೇಗ ಎಲ್ಲ ಕಾದ್ ನೋಡ್ಬೇಕಾಗತ್ತೆ. ಅದಲ್ದೇ ಇವ್ರ ಬೇಡಿಕೆಗಳಿದ್ದು ಅದೇ ತರ ಆಗಿದ್ರಿಂದ ಅದರಲ್ಲಿ ಪ್ಲಸ್ ಇನ್ನೊಂದು ಬೇಡಿಕೆ ಇತ್ತು, ರಾಜೀನಾಮೆ. ಈ ರಾಜೀನಾಮೆಗೆ ಏನು ಅದ್ರದಿನ್ನು ಉತ್ತರ ಬಂದಿಲ್ಲ. ರಾಜೀನಾಮೆ ಕೊಡಿಸ್ತಾರೋ ಕೊಡ್ಸಲ್ವೋ, ಅಥವಾ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ಕೊಡಿಸ್ತಾರೋ, ಇವರಿಗೆ ಅಕೌಂಟಬಿಲಿಟಿ ಕೊಡಲ್ವೋ, ಇದೆಲ್ಲ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಇವ್ರು ಹೇಳಿರೋದು ಇಷ್ಟೇ ಅಲ್ವಾ, ಈಗ ಅದ್ರಲ್ಲಿ ಯಾರ್ಯಾರು ಒಳಗೊಂಡಿದ್ದಾರೆ, ಯಾರ್ಯಾರು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆಲ್ಲ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ. ಅದಲ್ದೇ ಮೊನ್ನೆ ಲಾಠಿ ಚಾರ್ಜ್ ಆಯ್ತಲ್ಲ, ಅದು ಮಾಡಿದ್ದು ತಪ್ಪು, ಅದರಲ್ಲಿ ಇದ್ದವರಿಗೂ ಒಂದಷ್ಟು ಶಿಕ್ಷೆಗಳು ಕೊಡ್ಬೇಕು ಅಂದಿದ್ದಕ್ಕೆ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಈ ಎಲ್ಲ ಏನೇನು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಈಗ ಮೋದಿ ಅವರು, ಇದೊಂದು ಸ್ವಲ್ಪ ಟೈಮಿಗಾದ್ರೂ ವಿದ್ಯಾರ್ಥಿಗಳಿಗೆ ಸಮಾಧಾನ ತರುತ್ತಾ ಅಂತ ಕಾದ್ ನೋಡ್ಬೇಕು. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಂದ ಏನೇನು ಹೊರಗಡೆ ಬರುತ್ತೆ ಅಂತಾನು ಗೊತ್ತಿಲ್ಲ, ಯಾರ್ಯಾರಿಗೆ ಶಿಕ್ಷೆಗಳಾಗ್ಬಹುದು ಅಂತಾನು ಗೊತ್ತಿಲ್ಲ. ಬಟ್ ಆದ್ರೆ ಈ ಹೋರಾಟ ಇಲ್ಲಿಗೆ ನಿಲ್ಲಿಸ್ತಾರ ಅನ್ನೋದೇ ದೊಡ್ಡ ಪ್ರಶ್ನೆ ಒಂದು. ಇನ್ನೊಂದು, ಈಗ ಏನೇನೋ ಇವರು ಕ್ರಮಗಳು ಕೈಗೊಳ್ತೀನಿ ಅಂತ ಅವ್ರು ಪೋಸ್ಟ್ ಮಾಡಿದಾರೋ ಅಷ್ಟ್ ಮಾತ್ರ ಸಾಕಾ? ಇನ್ಯಾವುದು ಇಂಪ್ರೂವ್ಮೆಂಟ್ ಬೇಡವಾ? ಮುಂದೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಬೇಕಾ? ಇದ್ರ ಬಗ್ಗೆ ಏನ್ ಡಿಸ್ಕಷನ್ ಮಾಡ್ಬೇಕು ಅಂತಾನೆ ಯಾರು ಗೊತ್ತಿಲ್ಲ ಇನ್ನು. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ಈಗ ನಿಮ್ಮ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಈ ತರ ಸ್ಟ್ರೈಕ್ ಗಳು ಸಾಮಾನ್ಯವಾಗಿ ಹೊಸದಾಗಿ ಒಂದಷ್ಟು ಬರ್ತಾನೆ ಇರುತ್ತೆ ಹೊರಗೆ. ಇದನ್ನ ಸರಿ ಮಾಡ್ಬೇಕು, ಅದನ್ನ ಸರಿ ಮಾಡ್ಬೇಕು ಅಂದ್ರೆ, ಯಾಕಂದ್ರೆ ಸಿಜೆಪಿ ಇರೋದೇ ಸೋಷಿಯಲ್ ಕಾಸ್ ಏನಿದೆ, ಸೋಷಿಯಲ್ ಇಶ್ಯೂಸ್ ಏನಿದೆ ಅದನ್ನ ಅಡ್ರೆಸ್ ಮಾಡಕ್ಕೋಸ್ಕರನೇ ಅವ್ರು ಮಾಡ್ಕೊಂಡಿರೋ ಗ್ರೂಪ್ ಅಲ್ವಾ. ಸೊ ಇನ್ನಷ್ಟು ಬೇಡಿಕೆಗಳು ನೀಡ್ತಾರೋ ಏನೋ ಗೊತ್ತಿಲ್ಲ. ನಿಮಗೆ ಏನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ಹಾಕಿ. ಈ ಪೋಸ್ಟ್ ಇಲ್ಲಿಗೆ ಸಮಾಧಾನ ಅವ್ರಿಗೆ ತರುತ್ತಾ, ಅಥವಾ ನಮ್ದು ಏನಾದ್ರು ಇನ್ನೂ ಸಿಸ್ಟಮ್ ಚೇಂಜಸ್ ಗಳು ಆಗ್ಬೇಕಾ? ಇದ್ರ ಬಗ್ಗೆ ನೀವು ಸ್ವಲ್ಪ ಕಮೆಂಟ್ ಮಾಡಿ, ಡಿಸ್ಕಸ್ ಮಾಡೋಣ. ಇನ್ನು ಮತ್ತಷ್ಟು ಈ ಪ್ರತಿಭಟನೆ ಬಗ್ಗೆ, ಅದ್ರ ಮುಂದೆ ಕೇಸ್ ಏನಾಗುತ್ತೆ ಅಂತ ನೋಡ್ಕೊಂಡು ಇದೇ ತರ ಅಪ್ಡೇಟ್ ಗಳನ್ನ ನಾನ್ ನಿಮಗ್ ತರ್ತಾ ಇರ್ತೀನಿ. ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಬೇರೆಯವ್ರ ಕಮೆಂಟ್ಸ್ ಇದ್ರಲ್ಲಿ ಇನ್ವಾಲ್ವ್ ಮಾಡಿ. ಇದೇ ತರ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ ಲಯನ್ ಟಿವಿನ. ಮತ್ತೆ ಸಿಗ್ತೀನಿ ಇನ್ನೊಂದು ಅಪ್ಡೇಟೆಡ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.